ನಮಸ್ಕಾರ. ನನ್ನ ಪ್ರಕಾರ ಮಕ್ಕಳು ತಂದೆಯನ್ನ ಗೌರವಿಸಬೇಕು ಅಂತ ಹೇಳಿದ್ರೆ, ಒಬ್ಬ ತಂದೆಗೆ ಮಕ್ಕಳು ಗೌರವ ಕೊಡಬೇಕು ಅಂತ ಹೇಳಿದ್ರೆ, ಅದರಲ್ಲೂ ಗಂಡು ಮಕ್ಕಳು ಗೌರವ ಕೊಡಬೇಕು ಅಂತ ಹೇಳಿದ್ರೆ, ಅವರು ಅವರ ಹೆಂಡತಿಯನ್ನ ಅಂದರೆ ಈ ಮಕ್ಕಳ ತಾಯಿಯನ್ನ ಎಷ್ಟು ಗೌರವದಿಂದ, ಎಷ್ಟು ಪ್ರೀತಿಯಿಂದ, ಎಷ್ಟು ವಿಶ್ವಾಸದಿಂದ ನೋಡ್ಕೋತಾರೋ ಅಷ್ಟು ಗೌರವ, ಅಷ್ಟು ಪ್ರೀತಿ ತಂದೆಯ ಮೇಲೆ ಮಕ್ಕಳಿಗೆ ಬರುತ್ತೆ. ಯಾಕೆಂದರೆ ನನ್ನ ಇಷ್ಟವಾದ, ನನ್ನನ್ನು ಹೆತ್ತಂಥ ತಾಯಿಗೆ ಈ ತಂದೆ ಗೌರವ ಕೊಡ್ತಾ ಇಲ್ಲ ಅಂತಂದರೆ, ಅಥವಾ ವಿಶ್ವಾಸ ತೋರಿಸ್ತಿಲ್ಲ, ಪ್ರೀತಿ ತೋರಿಸ್ತಿಲ್ಲ ಅಂದರೆ, ಅವಳ ಮಕ್ಕಳು ನಾವು ನಮಗೆ ಎಷ್ಟು ಮಟ್ಟಿಗೆ ಈ ತಂದೆಯ ಪ್ರೀತಿ ಸಿಗುತ್ತೆ, ಎಷ್ಟು ಸೆಕ್ಯೂರ್ಡ್ ಆಗಿರ್ತೀವಿ ಅನ್ನುವಂಥ ಒಂದು ಪ್ರಶ್ನೆ ಮಕ್ಕಳಲ್ಲಿ ಹೇಳುತ್ತೆ. ಹಾಗಾಗಿ ಹೆಂಡತಿಯನ್ನು ಗೌರವಿಸಿ ಪ್ರೀತಿಸುವಂಥ ಗಂಡಸರು ಯಾರಿರ್ತಾರೆ ಅವ್ರಿಗೆ ಮಕ್ಕಳು ಕೂಡ ಅದೇ ರೀತಿ ಒಂದು ಪ್ರೀತಿಯನ್ನು, ಗೌರವವನ್ನು ತೋರಿಸೋದಕ್ಕೆ ಸಾಧ್ಯ ಇರುತ್ತೆ. ಕೆಲವು ಬಾರಿ ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ, ಹೆಂಡತಿಯನ್ನು ಮಕ್ಕಳ ಮುಂದೆ ಚೀಪ್ ಮಾಡಿ ಮಾತಾಡ್ತಾರೆ. ಇದೇ ಅವರಿಗೊಂದು ಅಭ್ಯಾಸ ಆಗೋಗಿರುತ್ತೆ. ಅವರು ಬೇರೆ ಹೆಣ್ಣು ಮಕ್ಕಳನ್ನು ಅದೇ ಥರ ಚೀಪಾಗಿ ನೋಡೋದು, ಅವರ ಮದುವೆ ಆಗಿ ಬರುವಂಥ ಹುಡುಗಿಯನ್ನು ಚೀಪಾಗಿ ನೋಡೋದು, ಅವರಿಗೆ ಗೌರವ ಕೊಡದೇ ಇರೋದನ್ನ ಅಭ್ಯಾಸ ಮಾಡ್ಕೊಂಡು ಬಿಟ್ಟಿರ್ತಾರೆ. ಈ ಥರ ಯಾವುದೇ ಕುಟುಂಬದಲ್ಲಿ ಆಗೋದು ಒಳ್ಳೆಯದಲ್ಲ ಅಲ್ವಾ?